Nowadays, there is this terrible disease called AIDS. ಈ ಒಂದು ಭಯಂಕರವಾದಂತ ಏಡ್ಸ್ ರೋಗ ಇದೆ. There is no cure for it. ಅದಕ್ಕೆ ಯಾವ ಪರಿಣಾಮ ಇಲ್ಲ. People who get that disease, they have to just wait to die. ಆ ಒಂದು ರೋಗ ಅವ್ರಿಗೆ ಬರುವಾಗ ಅವರು ಸಾಯುವುದಕ್ಕಾಗಿ ಸಿದ್ಧರಾಗಿರ್ಬೇಕು. And it is so bad that even the relatives push them out of the house saying, don't stay here because we also may get it from you. ಅದು ಇಂಥ ಭಯಂಕರವಾದ ರೋಗವಾಗಿದೆ, ಅವರ ಸ್ವಂತ ಸಂಬಂಧಿಕರು ಸಹ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. There's no cure for it. ಅದಕ್ಕೆ ಸ್ವಸ್ಥತೆ ಇಲ್ಲ. But supposing somebody has discovered a cure. ಆದ್ರೆ ಯಾರೋ ಅದಕ್ಕೆ ಸ್ವಸ್ಥತೆಯ ಔಷಧ ಹುಡುಕ್ತಾರೆ. And he is such a good man that he makes that medicine available free. ಆ ಒಂದು ಔಷಧ ಮಾಡಿದ ಮೇಲೆ ಅದು ಉಚಿತವಾಗಿ ಮಾಡ್ತಾನೆ. Then if somebody doesn't go and take that medicine, what is the reason? ಆ ಔಷಧ ತಗೊಳ್ಳದಿದ್ರೆ ಅದರ ಕಾರಣವೇನು? If that man dies of AIDS when the medicine is available next door, ಆ ಮುಂದೆ ಬಾಗಿಲಲ್ಲಿ ಔಷಧ ಸಿಗ್ತಾ ಇದೆ, ಆ ಏಡ್ಸ್ ಇಂದ ಸತ್ತು ಹೋಗ್ತಾ ಇದ್ದಾನೆ, why doesn't he go? ಯಾಕೆ ಆತನ ಹೋಗ್ತಾ ಇಲ್ಲ? There must be only one reason. ಅದರಲ್ಲಿ ಒಂದೇ ಒಂದು ಕಾರಣ ಇರಬಹುದು. He doesn't believe that he's got AIDS. ಆತನ ನಂಬ್ತಾ ಇಲ್ಲ ನನಗೆ ಏಡ್ಸ್ ಇದೆ ಎಂಬುದಾಗಿ. He'd say, why should I take that medicine? ಯಾಕೆ ನಾನು ಔಷಧ ತಗೊಳ್ಬೇಕು? I don't have AIDS, I'm okay. ನನಗೆ ಏಡ್ಸ್ ಇಲ್ಲ, ನಾನು ಸರಿಯಾಗಿದ್ದೀನಿ. And then he dies of that AIDS. ಆ ಏಡ್ಸ್ ಇಂದ ಆತ ಸತ್ತು ಹೋಗ್ಬಿಡ್ತಾನೆ. That is the first thing that the devil blinds people to. ಮೊದಲನೇದಾಗಿ ಸೈತಾನನು ನಮ್ಮನ್ನು ಕುರುಡನಾಗಿ ಮಾಡ್ತಾನೆ. Even Christians, ಕ್ರೈಸ್ತರನ್ನು they don't realize that sin is such a terrible sickness. ನಮ್ಮ ಜೀವನದಲ್ಲಿ ಪಾಪ ಎಂಬುವಂಥದ್ದು ಭಯಂಕರವಾದ ರೋಗವಾಗಿದೆ. I can ask all of you sitting here. ಇಲ್ಲಿ ಕೂತ್ರೆ ಎಲ್ಲ ನಾನು ಕೇಳ್ತಾ ಇದ್ದೇನೆ. We don't have to talk about other people because they are not here. ಬೇರೆ ವಿಷಯದಲ್ಲಿ ಮಾತಾಡೋ ಅವಶ್ಯ ಇಲ್ಲ, ಯಾಕಂದ್ರೆ ಅವ್ರು ಇಲ್ಲಿ ಇಲ್ಲ. I'm talking to you. ನಿಮಗೆ ಮಾತಾಡ್ತಾ ಇದ್ದೇನೆ. I want to ask you a question. ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ. How many of you can honestly say that you really believe that sin is worse than AIDS? ಎಷ್ಟು ಜನರು ಯಥಾರ್ಥವಾಗಿ ನೀವು ಹೇಳ್ಬೋದು ಆ ಏಡ್ಸ್ಗಿಂತ ಪಾಪವು ಭಯಂಕರವಾದಂಥ ರೋಗವಾಗಿದೆ? That any sin is much worse than getting AIDS. ನಮ್ಮ ಜೀವನದಲ್ಲಿ ಎಂಥ ಭಯಂಕರವಾದಂಥ ಪಾಪ ಆ ಏಡ್ಸ್ಗಿಂತ ಭಯಂಕರವಾದಂಥ ಪಾಪವಾಗಿದೆ. That getting angry and losing my temper is worse than getting AIDS. ನಾನು ಸಿಟ್ಟುಕೊಂಡು ನನ್ನ ಎಲ್ಲ ಕಂಟ್ರೋಲ್ ಕಳ್ಕೊಳ್ಳುವಾಗ ಅದು ಭಯಂಕರವಾದಂಥ ಏಡ್ಸ್ಗಿಂತ ಪಾಪವಾಗಿದೆ. That having an unforgiving bitter spirit against somebody else is worse than having AIDS. ನಮ್ಮ ಜೀವನದಲ್ಲಿ ಕ್ಷಮಿಸಲಾರದಂಥ ಒಂದು ಜೀವಿತ ಕಹಿ ಬಾರಿಕೊಳ್ಳೋದು ನಮ್ಮ ಜೀವನದಲ್ಲಿ ಏಡ್ಸ್ಗಿಂತ ಭಯಂಕರವಾದಂಥ ಪಾಪವಾಗಿದೆ. That to doubt God is worse than getting AIDS. ನಮ್ಮ ಜೀವನದಲ್ಲಿ ದೇವರನ್ನು ಸಂದೇಶ ಪಡಿಸುವಂಥದ್ದು ಆ ಏಡ್ಸ್ಗಿಂತ ಭಯಂಕರವಾಗಿದೆ. That to have adulterous thoughts in my mind is worse than getting AIDS. ನನ್ನಲ್ಲಿ ತಲೆಯಲ್ಲಿ ವ್ಯಭಿಚಾರ ಆಲೋಚನೆ ಇಟ್ಕೊಳ್ಳುವಂಥದ್ದು ಆ ಏಡ್ಸ್ಗಿಂತ ಭಯಂಕರವಾದ ಜೀವಿತವಾಗಿದೆ. That to be unfaithful to your wife even in your mind is worse than getting AIDS. ಅಪನಂಬಿಕಸ್ಥರಾಗಿದ್ಕೊಂಡು ನನ್ನ ಹೆಂಡತಿಗೆ ನಾನು ನನ್ನ ಜೀವನದಲ್ಲಿ ಏಡ್ಸ್ಗಿಂತ ಭಯಂಕರವಾದಂಥ ಅನಾರೋಗ್ಯದಲ್ಲಿದೆ. That to cheat other people is worse than getting AIDS. ಮೋಸ ಮಾಡುವಂಥದ್ದು ಆ ಏಡ್ಸ್ಗಿಂತ ಭಯಂಕರವಾದಂಥ ರೋಗವಾಗಿದೆ. Or some more subtle sins. ಕೆಲವು ರಹಸ್ಯವಾಗಿರುವಂಥ ಪಾಪ, like pride. How many people believe that pride is worse than AIDS? ಎಷ್ಟು ಜನ ನಂಬ್ತಾ ಇದ್ದಾರೆ ಗರ್ವ ಎಂಬುವಂಥದ್ದು ಏಡ್ಸ್ಗಿಂತ ಭಯಂಕರ ರೋಗವಾಗಿದೆ. Or selfishness is worse than AIDS. ಸ್ವಾರ್ಥ ಆ ಏಡ್ಸ್ಗಿಂತ ಭಯಂಕರವಾದ ಅನಾರೋಗ್ಯವಾಗಿದೆ. Seeking to please men rather than please God, that is worse than AIDS. ಮನುಷ್ಯರನ್ನು ಮೆಚ್ಚಿಸುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ದೇವರು ಮೆಚ್ಚಿಸಿರುವಂಥದ್ದು ನಮ್ಮ ಜೀವನದಲ್ಲಿ ಏಡ್ಸ್ಗಿಂತ ಭಯಂಕರ ಅನಾರೋಗ್ಯವಾಗಿದೆ. Or to be a miser and to keep things to myself without helping other people in need, that is worse than AIDS. ನನ್ನ ಜೀವನದಲ್ಲಿ ಬೇರೆಯವರಿಗೆ ಕೊಡದೆ ನನಗೋಸ್ಕರ ಇಟ್ಕೊಂಡು ಜೀವಿಸುವಂತ ಜೀವಿತ ಆ ಏಡ್ಸ್ಗಿಂತ ಭಯಂಕರವಾದ ರೋಗವಾಗಿದೆ. That to hate anybody, even to hate your enemies, is worse than AIDS. ನಮ್ಮ ಜೀವನದಲ್ಲಿ ನನ್ನ ವೈರಿಯನ್ನು ಹಗೆ ಮಾಡುವಂಥದ್ದು ಏಡ್ಸ್ಗಿಂತ ಭಯಂಕರ ರೋಗವಾಗಿದೆ. You know, people can say they are sinners, but they don't realize how serious sin is. ಜನರು ಹೇಳ್ತಾರೆ ನಾವು ಪಾಪಿಗಳೆಂಬುದಾಗಿ, ಆದರೆ ಪಾಪ ಎಂತ ಭಯಂಕರವಾಗಿದೆ ಎಂಬುದಾಗಿ ತಿಳ್ಕೊಳ್ತಾ ಇಲ್ಲ. You know, if you got a cough and a cold, you don't think that's very serious. ನಿಮ್ಮ ಜೀವನದಲ್ಲಿ ನೆಗಡಿ ಕೆಮ್ಮು ಆಗಿದ್ರೆ ಅದು ಭಯಂಕರವಾದ ರೋಗ ಅಲ್ಲ. Or you get a little flu, you know, after 2-3 days the flu will go. ಸ್ವಲ್ಪ ಜ್ವರ ಬಂದ್ಬಿಡ್ತದೆ, ಜ್ವರ ಸ್ವಲ್ಪ ದಿವಸ ಆದ್ಮೇಲೆ ಹೊರಟು ಹೋಗ್ಬಿಡ್ತದೆ. Many people treat sin like that. ಆ ರೀತಿಯಾಗಿ ಕೆಲವು ಜನರು ಪಾಪವನ್ನು ಅನ್ಕೊಳ್ತಾ ಇದ್ದಾರೆ. Just a cough and cold, after some time it will go. ಅದಕ್ಕೆ ನೆಗಡಿ ಕೆಮ್ಮು ಆಗಿದೆ, ಅದು ಬರ್ತದೆ ಹೋಗ್ಬಿಡ್ತದೆ. If you get a cough and a cold, you're not afraid that you'll die. ನಿಮ್ಗೆ ಗೊತ್ತಿದೆ ನೆಗಡಿ ಕೆಮ್ಮು ಬಂದ್ಬಿಟ್ರೆ ನಾನು ಸಾಯೋದಿಲ್ಲ, ಪರವಾಗಿಲ್ಲ. So you see how even among Christians they don't believe that these sins I just mentioned are worse than AIDS. ನಮ್ಮ ಜೀವನದಲ್ಲಿ ಎಷ್ಟೋ ಕ್ರೈಸ್ತರು ಈಗ ನಾವು ಈಗಾಗಲೇ ಹೇಳಿದ ಹಾಗೆ ಆ ಏಡ್ಸ್ಗಿಂತ ಭಯಂಕರವಾದ ರೋಗ ಎಂಬುದಾಗಿ ನಾವು ಅನ್ಕೊಳ್ತಾ ಇಲ್ಲ. Now why do I say these sins are worse than AIDS? ನಾನು ಯಾಕೆ ಈ ಏಡ್ಸ್ಗಿಂತ ಭಯಂಕರ ರೋಗವಾಗಿದೆ ಹೇಳ್ತಾ ಇದ್ದೇನೆ? Because nobody goes to hell because they get AIDS. ಯಾವ ವ್ಯಕ್ತಿ ಏಡ್ಸ್ ಇಟ್ಕೊಂಡು ಆ ನರಕಕ್ಕೆ ಹೋಗೋದಿಲ್ಲ. There are many people who get AIDS and repent of their sins and accept Jesus as their savior and go to heaven. ಎಷ್ಟೋ ಜನರು ಏಡ್ಸ್ ಇಟ್ಕೊಂಡು ಯೇಸು ಕ್ರಿಸ್ತನಿಗೆ ಪಶ್ಚಾತ್ತಾಪಪಟ್ಟು ತಿರುಗಿಕೊಳ್ಳುವಾಗ ಅವರು ಪರಲೋಕಕ್ಕೆ ಹೋಗ್ತಾರೆ. But people who live in sin, ಆದರೆ ಪಾಪದಲ್ಲಿ ಜೀವಿಸುತ್ತ ಜನರು, even a simple thing like
not forgiving somebody. ಸುಲಭವಾದಂತ ವಿಷಯ ಇನ್ನೊಬ್ಬರು ಕ್ಷಮಿಸದ ವಿಷಯ. Jesus said, if you don't forgive other people, your heavenly Father will not forgive you. ನೀವು ಜನರ ಪಾಪಗಳನ್ನು ಕ್ಷಮಿಸದೆ ಹೋದ್ರೆ ನಿನ್ನ ಪರಲೋಕ ತಂದೆ ನಿನ್ನ ಪಾಪಗಳನ್ನು ಕ್ಷಮಿಸುವುದಿಲ್ಲ. And nobody can go to heaven without their sin forgiven. ನಮ್ಮ ಪಾಪಗಳು ಕ್ಷಮಿಸಲ್ಪಡದೆ ಹೋದ್ರೆ ನಾವು ಪರಲೋಕಕ್ಕೆ ಹೋಗುದಿಲ್ಲ. And if you don't forgive others, God won't forgive you. ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿದಾಗ ನಾವು ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. Then you can't go into heaven. ಆವಾಗಲೂ ಸಹ ನಾವು ಪರಲೋಕ ರಾಜ್ಯಕ್ಕೆ You may not have AIDS, but you go to hell. ಆದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಏಡ್ಸ್ ಇದ್ರೂ ಸಹ ನರಕಕ್ಕೆ ಹೋಗುದಿಲ್ಲ. So people who don't have AIDS but don't forgive somebody go to hell. ಏಡ್ಸ್ ಇಟ್ಕೊಂಡು ಬೇರೆಯವ್ರು ಕ್ಷಮಿಸದೆ ನರಕಕ್ಕೆ ಹೋಗ್ತಾರೆ. And people who have AIDS but who have repented of their sin go to heaven. ಆ ಏಡ್ಸ್ ಇಟ್ಕೊಂಡು ತಮ್ಮ ಜೀವನದಲ್ಲಿ ಕ್ಷಮಾಪಣೆ ಪಡ್ಕೊಂಡು ಅವ್ರು ಪರಲೋಕಕ್ಕೆ ಹೋಗ್ತಾರೆ. So nobody goes to hell because they got AIDS. ಅವರು ಏಡ್ಸ್ ಇದ್ದಕ್ಕೋಸ್ಕರ ಅವರು ನರಕಕ್ಕೆ ಹೋಗುದಿಲ್ಲ ಯಾರು. But people go to hell because they sin. ಆದ್ರೆ ನರಕಕ್ಕೆ ಹೋಗ್ತಾರೆ ಅವರು ಪಾಪ ಮಾಡುವಾಗ. So which is worse? ಯಾವುದು ಕೆಟ್ಟದಾಗಿದೆ? AIDS or sin? ಏಡ್ಸೋ ಪಾಪವೋ? Definitely sin. ಖಂಡಿತವಾಗಿ ಪಾಪ. But how many believers believe that? ಎಷ್ಟು ನಮ್ಮ ವಿಶ್ವಾಸಿಗಳು ನಂಬ್ತಾ ಇದ್ದೇವೆ? I mean, if for example you went for a blood test and the doctor says, I've got some bad news for you. ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಿಮ್ಮ ರಕ್ತ ಪರೀಕ್ಷೆ ಮಾಡ್ತೀನಿ, ನಿನಗೆ ಒಂದು ಕೆಟ್ಟ ಸಂದೇಶ ಇದೆ. I'm very sorry to say, but your blood test reveals that you got AIDS. ಅವ್ರು ಹೇಳ್ತಾರೆ, ನಾನು ಹೇಳಲಿಕ್ಕೆ ದುಃಖ ಪಡ್ತಾ ಇದ್ದೇನೆ, ನಿನಗೆ ರಕ್ತದ ಪರೀಕ್ಷೆ ಹೇಳ್ತಾ ಇದೆ ನಿನಗೆ ಏಡ್ಸ್. You say, how did I get that? ಓ, ಹೇಗೆ ಬಂತು ನನಗೆ ಅದು? He asked, did you go for some injection? Maybe the needle was infected or something. You must have got it some way. ನೀವು ಎಲ್ಲೇ ಹೋಗಿ ಇಂಜೆಕ್ಷನ್ ತಗೊಳ್ಳುವಾಗ ಆ ಸೂಜಿ ಚುಚ್ಚುವಾಗ ನಿಮಗೆ ಏಡ್ಸ್ ಬಂದಿರಬಹುದು, ಹೇಗೋ ಬಂದಿರಬಹುದು. Can you imagine what your state of mind will be? ಆ ಸಮಯದಲ್ಲಿ ನಿಮ್ಮ ಮನಸ್ಸು ಏನ್ ಮಾಡ್ತಾ ಇದೆ? You'll be in a panic. ನೀವು ಒಂದು ಸೋತುವಾದಂತ ಪರಿಸ್ಥಿತಿ ಇರ್ತೀರಾ. What's happened to me now? How long will I live? ಓ, ನಾನು ಎಷ್ಟು ಸಮಯ ಜೀವಿಸಲಿಕ್ಕೆ ಏನು ಮಾಡ್ಲಿಕ್ಕಿದ್ದೇನೆ? All over the world nobody has found a cure for this. ಇಡೀ ಲೋಕದ ಎಲ್ಲಾ ಕಡೆಗೆ ಇದಕ್ಕೋಸ್ಕರ ಪರಿಣಾಮ ಕಂಡಿಲ್ಲ. You'll be depressed and you won't go to work. ನೀವು ನಿರಾಶರಾಗ್ತೀರಿ, ಕೆಲಸ ಮಾಡೋದಿಲ್ಲ. Can you imagine what your state of mind will be? ನಿಮ್ಮ ಮನಸ್ಸು ಯಾವ ರೀತಿಯಾಗಿರ್ತದೆ ಆ ಸಮಯದಲ್ಲಿ? You know how your mind will be if that was the blood report. ನಿಮಗೆ ಗೊತ್ತಾಗ್ತದೆ ಆ ಒಂದು ಪರೀಕ್ಷೆಯ ಆ ರಕ್ತದ ರಿಪೋರ್ಟ್. But when you sin, ನೀವು ಪಾಪ ಮಾಡುವಾಗ it doesn't affect your mind at all. You sleep peacefully and you're quite happy. ನಿಮ್ಮ ಯಾವ ಮನಸ್ಸಲ್ಲಿ ಏನು ಪಶ್ಚಾತ್ತಾಪ ಅಥವಾ ಏನು ಬರುವುದಿಲ್ಲ, ಆರಾಮಾಗಿ ಮಲ್ಕೊಳ್ತೀರಾ. How is that possible? ಯಾಕೆ ಆ ರೀತಿಯಾಗಿ ಸಾಧ್ಯವಾಗಿದೆ? Sin is worse than AIDS, but you sleep peacefully at night. ಆದ್ರೆ ನೋಡ್ತಾ ಇದ್ದೇವೆ ಆ ಏಡ್ಸ್ಗಿಂತ ಪಾಪವು ಭಯಂಕರವಾಗಿದೆ, ಆದ್ರೆ ನಾವು ಯಾವ ನಿಶ್ಚಿಂತೆ ಇಲ್ಲದೆ ಮಲ್ಕೊಳ್ತಾ ಇದ್ದೇವೆ. One reason for that. ಅದಕ್ಕೆ ಒಂದು ಕಾರಣ ಇದೆ. Satan has blinded your eyes so that you don't see the seriousness of sin. ಸೈತಾನ ನಮ್ಮ ಕಣ್ಣುಗಳನ್ನು ಮುಚ್ಚಿಬಿಟ್ಟಿದ್ದಾನೆ, ಅದರ ಮೂಲಕವಾಗಿ ಪಾಪವಂತದ್ದು ನಾವು ಪಾಪದ ರೋಗ ಭಯಂಕರ. Why does he not want you to see the seriousness of sin? ಆ ಪಾಪದ ಗಂಭೀರತೆ ಯಾಕೆ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ನಮಗೆ? Because he wants you to die and join him in hell. ನೀವು ಪಾಪಕ್ಕಾಗಿ ಜೀವಿಸಿ ಸತ್ ಬಿಡಬೇಕು, ಆತನ ನರಕದಲ್ಲಿ ಅವನೊಟ್ಟಿಗಿರಬೇಕು. Satan is going to be in the lake of fire for eternity. ಆತನ ಬೆಂಕಿಯಲ್ಲಿ ಆ ನರಕದಲ್ಲಿ ಇರಲಿಕ್ಕಿದ್ದಾನೆ ನಿತ್ಯತ್ವವಾಗಿ. And he wants you to join him there for eternity. ನಿಮ್ಮ ನಿತ್ಯತ್ವ ಆತನೊಟ್ಟಿಗೆ ಸೇರಬೇಕೆಂಬುದಾಗಿ ಆತನ ಇಷ್ಟಪಡ್ತಾ ಇದ್ದಾನೆ. So his first method is this. ಆತನ ಮೊದಲನೇ ಒಂದು ಉದ್ದೇಶ, that he blinds your eyes to see the seriousness of sin. ನಮ್ಮ ಕಣ್ಣುಗಳನ್ನು ಕುರುಡು ಮಾಡಿ ಪಾಪದ ಗಂಭೀರತೆ ನಮ್ಮನ್ನು ತೆಗೆದುಹಾಕ್ತಾನೆ.